ನಮಸ್ತೆ ಎಲ್ರಿಗೂ ಸ್ವಾಗತ. ಬೆಳಗಿನ 11:30 ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ತಮ್ದು ಏನೇ ಸಮಸ್ಯೆ ಇದ್ರೂ ಇಲ್ಲಿ ನೀವು ನನ್ನ ಹತ್ರ ಕೇಳ್ಬೋದು. ನಾನು ಆಕ್ಯುಪ್ರೆಷರ್ ಥೆರಪಿ, ಸೀಡ್ ಥೆರಪಿ, ಕಲರ್ ಥೆರಪಿ, ಮೆಗಾಮೆರಿಡಿಯನ್ ಥೆರಪಿ, ನೀರ್ಚಕ್ರ ಥೆರಪಿ ಮತ್ತೆ ಫುಡ್ ಹ್ಯಾಬಿಟ್ಸ್ ಎಲ್ಲ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಟ್ಟು ನಿಮ್ಗೆ ಪರಿಹಾರನ ಸೂಚಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ಅಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಇರುತ್ತೆ, ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ಇದು ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಶಾರದಾ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಓಕೆ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಹೇಳಿ. ಮೇಡಮ್ ನಮ್ದು ಬ್ರದರ್ಗೆ ಹಾ ಬ್ರದರ್ ವಿಷಯ ಕೇಳ್ಬೇಕು ಮೇಡಮ್. ಹಾ ಮೇಡಮ್, ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಹ್ಞೂ ಮೇಡಮ್, ಹ್ಞೂ ಮೇಡಮ್. ಹಲೋ ಮೇಡಮ್. ಹಾ ಮೇಡಮ್ ಹೇಳಿ. ನಮ್ ಬ್ರದರ್ಗೆ ಮೇಡಮ್ ಹ್ಮ್. ಸುಮಾರು ಒಂದ್ 2 ತಿಂಗಳಿಂದ ಸುಸ್ತು ಅಂತ ಹೇಳಿದ್ರು. ಓಕೆ. ಮತ್ತೆ ಯಾಕೆ ಸುಸ್ತು ಅಂತ ಮಲಗಿಬಿಟ್ಟಿದ್ದಾರೆ ಅಂದ್ಬಿಟ್ಟು ನಾವು ಅವನ್ನ ಅಷ್ಟು ಇದ್ ಮಾಡ್ಲಿಲ್ಲ. ಹ್ಮ್. ಆಮೇಲೆ ಪುನಃ ಒಂಥರ ಮೈಯೆಲ್ಲ ಒಂಥರ ಸ್ವೆಟ್ ಆದಂಗಾಯ್ತು. ಹ್ಮ್. ಸೊ ನಾವೇನ್ ಮಾಡಿದ್ವಿ, ಅವನಿಗೆ BP ನೋಡೋಣ ಅಂದ್ಬಿಟ್ಟು BP ನೋಡಿದ್ವಿ. ಸ್ವಲ್ಪ BP ಇಲ್ಲ, ಶುಗರ್ ಲೋ ಇತ್ತು ಮೇಡಮ್. ಓಕೆ. ಶುಗರ್ ಲೋ ಇತ್ತು. ಸರಿ, 40 ಇತ್ತು ಶುಗರ್. ಹ್ಮ್. ಸರಿ, ತಕ್ಷಣ ನಾವೇನ್ ಮಾಡಿದ್ವಿ, ಅವನಿಗೆ ಸಾಲ್ಟ್ ವಾಟರ್, ಸಾರಿ ಶುಗರ್ ವಾಟರ್ ಮತ್ತೆ ಗ್ಲೂಕೋಸ್ ಎಲ್ಲ ಕೊಟ್ವಿ. ಹ್ಮ್. ಸ್ವಲ್ಪ ಹೊತ್ತು ಹಾಗೆ ಇದ್ರು. ಅದಾದ್ಮೇಲೆ ಒಂಥರ ಸೀಸರ್ ತರ ಬಂದ್ಬಿಡ್ತು ಅವನ್ಗೆ. ಓಕೆ. ಹ್ಮ್. ಸರಿ ಕರ್ಕೊಂಡ್ ಹೋದ್ವಿ, ಮಾಡಿದ್ವಿ ಹಾಸ್ಪಿಟಲ್ ಅಲ್ಲಿ. ಅದು ಒಂದ್ ಅರ್ಧ ದಿನಕ್ಕೆ ಸರಿ ಹೋದ್ರು. ಹ್ಮ್. ಅನಂತರ ಮನೆಗೆ ಬಂದು ಅಲ್ಲಿ ಡೇ ಅಬ್ಸರ್ವೇಶನ್ ಇಟ್ಕೊಂಡು ಕಳಿಸಿದ್ರು. ಏನು ಆಗ್ಲಿಲ್ಲ, ಮನೆಗೆ ಬಂದ್ರು. ಆದ್ರೂ ಹ್ಮ್. ಸುಸ್ತ ಆಗ್ತಾ ಇದ್ರು. ಸೊ ಓಕೆ. ನಮ್ ಪಕ್ಕದ ಎದುರುಗಡೆ ಮನೇಲೆ ಜಯರಾಮ್ ಅಂತ ಡಾಕ್ಟರ್ ಇದಾರೆ ಮೇಡಮ್. ಅವ್ರ ಹ್ಮ್. ಹತ್ರ ಹೋಗಿ ತೋರಿಸ್ತು. ಸ್ವಲ್ಪ ಅದು BP ಲೋ ಆಗ್ತಾ ಇದೆ, ಅವ್ರಿಗೆ ಹಾರ್ಟ್ ರಿಲೇಟೆಡ್ ಇರ್ಬಹುದು, ಹೋಗಿ ಹ್ಮ್. ತೋರಿಸಿ ಅಂತ ಹೇಳಿದ್ರು. ಸರಿ, ಹಾರ್ಟ್ ರಿಲೇಟೆಡ್ಗೆ ಏನ್ಬಿಟ್ಟು ಹೋಗಿ ತೋರಿಸ್ವಿ. ಅಲ್ಲಿ ಸಿಟಿ ಆಂಜಿಯೋಗ್ರಾಮ್ ಮಾಡಿದ್ರು ಮೇಡಮ್. ಹ್ಮ್. ಅಲ್ಲಿ ಅದೇ 90% ಮತ್ತೆ 40% ಬ್ಲಾಕೇಜ್ ಇದೆ ಅಂತ ಅಂದ್ರು. ಓಕೆ. ಸುಮಾರು ಒಂದು 2 ಮಂತ್ಸ್ ಹಿಂದೆ, 2 ಮಂತ್ಸ್ ಹ್ಮ್. ಅಲ್ಲಿ. ಹ್ಮ್. ಸರಿ ಆಯ್ತು. ಅದನ್ನ ನೆಕ್ಸ್ಟ್ ಇನ್ನೇನಾದ್ರು ಬೇರೆ ಕಡೆ ಒಪಿನಿಯನ್ ತಗೊಳ್ಳೋಣ ಅಂದ್ಬಿಟ್ಟು ನಾವು ಅಲ್ಲೇ ಜಯದೇವ ಹಾಸ್ಪಿಟಲ್ ಅಂತಿದೆ ಮೇಡಮ್, ಹ್ಮ್. ಮೈಸೂರಲ್ಲೇ. ನಾನು ಹ್ಮ್. ಮೈಸೂರು ಆಕ್ಚುಲಿ ಮೇಡಮ್. ಹ್ಮ್ ಮೇಡಮ್. ಹಾ. ಅಲ್ಲಿ ಹೋಗ್ತೀವಿ. ಅಲ್ಲಿನೂ ಬ್ಲಾಕೇಜ್ ಇದೆ ಅಂತ ಬಂತು, ಆಂಜಿಯೋಗ್ರಾಮ್ದು ಹ್ಮ್. ಬ್ಲಾಕೇಜ್ ಇದೆ ಅಂತ ಬಂತು. ಸರಿ, ಹ್ಮ್. ಅದು ಆಪರೇಷನ್ ಮಾಡ್ಬೇಕು ಅಂತ ಹೇಳಿ 1 ತಿಂಗಳು ಆಯ್ತು, ಒಂದೂವರೆ ತಿಂಗಳ ಹತ್ರ ಆಯ್ತು ಮೇಡಮ್ ಕೊಟ್ಟು ಟೈಮ್ನ. ಹ್ಮ್. ನಾವೀಗ 2 ವೀಕ್ಸ್ ಆಯ್ತು ಹೇಳಿ ಹ್ಮ್. ಹೇಳಿ ನಾವೀಗ ಅದೇ ಈ 2 ವೀಕ್ಸ್ ಕಳೆದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಮೇಡಮ್ ಆಪರೇಷನ್ಗೆ. ಓಕೆ. ಅವರು ಸ್ಟೆಂಟ್ ಹಾಕಕ್ ಆಗಲ್ಲ, ಓಪನ್ ಹಾರ್ಟೇ ಮಾಡ್ಬೇಕು ಅಂತ ಒಬ್ರಂದ್ರು. ಹ್ಮ್. ಸರಿ, ನೋಡೋಣ ಅಂತ ನಾವು ನೆಕ್ಸ್ಟ್ ಆಂಜಿಯೋಗ್ರಾಮ್ಗೆ ಏನಾದ್ರು ನಾರಾಯಣ ಹೃದಯದಲ್ಲಿ ಮಾಡ್ಸೋಣ ಅನ್ಬಿಟ್ಟು ನಾವು ನೆಕ್ಸ್ಟ್ 15 days ಆದ್ಮೇಲೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ ಮೇಡಮ್. ಓಕೆ. ಈ ಹಾರ್ಟ್ ಬ್ಲಾಕೇಜ್ ಏನ್ ಮಾಡ್ಬೇಕು ಮೇಡಮ್? ಹಾರ್ಟ್ ಬ್ಲಾಕೇಜ್ ನನ್ಗೆ ಅದು ವೇನ್ಸ್ ಅಲ್ಲಿ. ಹಾ, ಹ್ಮ್. ಅವ್ರದ್ದು ನಾಲ್ಗೆ ವೇನ್ಸ್ ಫೋಟೋ ಅಲ್ಲಿ ಕಳಿಸಿ. ಮತ್ತೆ ನಾಲ್ಗೆದ ಮೇಡಮ್. ಅವ್ರ ನಾಲ್ಗೆ ಫೋಟೋ ಕಳಿಸಿ, ಮತ್ತೆ ಅವ್ರ ಹತ್ರನೇ ಒಂದು ವಾಯ್ಸ್ ರೆಕಾರ್ಡ್ ಕಳಿಸಿ ನನಗೆ. ಏಜು, ವೇಟ್ ಎಷ್ಟಿದ್ದಾರೆ, ಮತ್ತೆ ಏನೇನ್ ಸಿಂಪ್ಟಮ್ಸ್ ಇದೆ ಅಂತೆಲ್ಲ ಕೊಡಿ. ಅಟ್ಲೀಸ್ಟ್ 2 ವೀಕ್ಸ್ ಪ್ರಯತ್ನ ಮಾಡೋಣ. ಯಾಕಂದ್ರೆ ನೀವು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ತಿರೋದೇ ತುಂಬಾ ಕಡಿಮೆ ಸಮಯ ಇದೆ. ಅಟ್ಲೀಸ್ಟ್ ನೀವು ಒಂದು 3 ಹೌದು ಮಂತ್ಸ್ ಮೇಡಮ್. ನನಗೆ ಟೈಮ್ ಕೊಟ್ರೆ, ಅಂದ್ರೆ ಯಾಕಂದ್ರೆ ಈಗ ಅವ್ರು ಬರೀ 2 ವೀಕ್ಸ್ ಅಷ್ಟೇ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ. ನೀವು ನನ್ನ ಹ್ಮ್. ಹತ್ರ ಒಂದ್ಸರಿ ಕನ್ಸಲ್ಟ್ ಮಾಡ್ಬಿಟ್ಟು ತಗೊಳ್ಳಿ. ಯಾಕಂದ್ರೆ ತುಂಬಾ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ, ರಿಸಲ್ಟ್ ಬಂದಿದೆ. ಮೇಡಮ್ ಇವನ್ ಯಾವ ರೀತಿ ಕನ್ಸಲ್ಟ್ ಮಾಡಿದ್ರಿ ಮೇಡಮ್ ನಿಮ್ನ? ನನಗೆ ವಾಟ್ಸಪ್ ಅಲ್ಲಿ ನನ್ಗೆ ನನ್ನ ಹೆಂಗ್ ನಂಬರಿಗೆ ಕನ್ಸಲ್ಟ್ ಮೆಸೇಜ್ ಹಾಕಿ. ಮಾಡ್ಬೇಕು ಅಂತಾನೆ ಗೊತ್ತಿರ್ಲಿಲ್ಲ ಮೇಡಮ್. ಸೊ ಅದರಿಂದ ನನ್ಗೆ ಹೆಂಗ್ ಮಾಡೋದು ಏನು ಅಂತಾನೆ ಇದ್ ಮಾಡ್ಕೊಂಡ್ವಿ. ಓಕೆ, ನಾನು ನಂಬರ್ ಕೊಡ್ತೀನಿ. ವಾಟ್ಸಪ್ ನಂಬರ್. 636. ಹಾ ಮೇಡಮ್, 1 ಮಿನಿಟ್ ಮೇಡಮ್, ಬರ್ಕೋತೀನಿ ಒಂದ್ ನಿಮಿಷ. ಹೇಳಿ ಮೇಡಮ್. 636 636. ಹಾ 293
293 48 48 95. 95. ಹ್ಮ್. ಒಬ್ರು ನಾನು ನಿಮ್ದು ಲಾಸ್ಟ್. ವಿಡಿಯೋಗಳೆಲ್ಲ ಹಾ, ನೋಡ್ತಾನೆ ಇದೆ ಮೇಡಮ್. ಇಲ್ಲ ನಿಮ್ದು ಅಲ್ಲೆಲ್ಲ ಮಾಡಿ. ಅದು ಫೀಡ್ಬ್ಯಾಕ್ ಹೇಳ್ತಿರೋದು ಕೇಳಿ ನಂಗೆ ತುಂಬಾನೇ ಒಂಥರ ಖುಷಿ ಆಯ್ತು. ನಿಮ್ ಕಾಂಟ್ಯಾಕ್ಟ್ ಮಾಡೋಣ ಅಂದ್ರೆ ನಮ್ಗೆ ಹಿಂಗೆ ಅಂತಾನೆ ಗೊತ್ತಾಗ್ಲಿಲ್ಲ ಮೇಡಮ್. ಇಲ್ಲ, ನಂಬರ್ ಸೊ ಕೊಟ್ಟಿರ್ತೀನಿ ಮೇಡಮ್. ನಿಮ್ಮ ನಾನು ಅದ್ರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅಂತ ಪ್ರತಿಯೊಂದು ವಿಡಿಯೋಸ್ ಎಲ್ಲ ಹಾಕಿರ್ತೀನಿ ನಾನು. ಈಗೇನ್ ತೊಂದರೆ ಹಾ ಇಲ್ಲ. ಹಾ ಇವಾಗ ಅಟ್ಲೀಸ್ಟ್ ಇವತ್ತು ನನಗೆ ಎಲ್ಲ ನಾಲ್ಗೆ ಫೋಟೋ ಕಳಿಸ್ಬಿಟ್ಟು ಅವ್ರ ಹತ್ರನೇ ಮಾತಾಡಿಸಿ ರಿಸಲ್ಟ್ ಹಂಡ್ರೆಡ್ ಹ್ಮ್ ಪರ್ಸೆಂಟ್ ಬಂದೇ ಬರುತ್ತೆ. ಲಾಸ್ಟ್ ಇಯರ್ ಕೂಡ ನನಗೆ ಒಬ್ರು ಹ್ಮ್ 65 ಇಯರ್ಸ್ ಓಲ್ಡ್ ಅವರು, ಅವ್ರಿಗೆ BP ಇತ್ತು, ಆಮೇಲೆ ಹಾರ್ಟ್ ಎಲ್ಲ ಬ್ಲಾಕೇಜಸ್ ಆಗಿತ್ತು ಅವ್ರಿಗೆ. ಬಟ್ ಹ್ಮ್ ಏನಂದ್ರೆ ಹ್ಮ್ 3 ಮಂತ್ಸ್ ಟೈಮ್ ಕೊಟ್ಟಿದ್ರು. ಅವ್ರು ನಂಗೆ 3 ಮಂತ್ಸ್ ಹ್ಮ್ ಮುಂಚೆ ಹ್ಮ್ ಬಂದಿದ್ದಕ್ಕೆ ಇವಾಗ್ಲೂ ನೋಡಿ ನೆನ್ನೆ ಜಸ್ಟ್ ಹಂಗೆ ನನಗೆ ಒಂದ್ಸರಿ ಹ್ಮ್ ಕನ್ಸಲ್ಟ್ ಮಾಡಿ ಹೋಗೋಣ ಅಂತ ಬಂದ್ರು. ಇವನ್ ಆಪರೇಷನ್ ಕೂಡ ಅವಾಯ್ಡ್ ಆಗಿದೆ. ಇವಾಗ ಚೆನ್ನಾಗಿದ್ದಾರೆ ಅವರು, ಓಡಾಡ್ಕೊಂಡು ಅಡಿಗೆ ಎಲ್ಲ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಓಡಾಡ್ತಿದಾರೆ ಮನೇಲಿ. ಬಟ್ ಏನು ಅಂದ್ರೆ ಮೇಡಮ್ ಅವ್ನಿಗೆ ಎದೆ ನೋವಾಗ್ಲಿ ಸುಸ್ತಾಗ್ಲಿ ಇನ್ನೊಂದಾಗ್ಲಿ ಯಾವ ಸಿಂಪ್ಟಮ್ಸ್ ಬರ್ತಿಲ್ಲ. ಆತರ ಓಕೆ. ಏನಾದ್ರೂ ಒಂದು ಅವ್ನು ಹಿಡ್ದಾಗ ಮಾಡಿದಾಗ ಆಯಾಸ ಆಗೋದು ಮೆಟ್ಲತ್ತಾಗ ಆಯಾಸ ಆಗೋದು ಅನ್ನೋದಿದ್ರೆ ನಾವು ಮುಂಚಿತವಾಗಿ ತೋರಿಸ್ತಾ ಇದ್ವಿ. ಹ್ಮ್. ಸುಮ್ನೆ ಸುಸ್ತು ಅಂತ ಅದು ಏನಾದ್ರು ಹಾರ್ಟ್ ರಿಲೇಟೆಡ್ ಇದೆಯಾ ನೋಡಿ ಕಡಿಮೆ ಆಗಿಲ್ಲ ಅಂತ ನಾವ್ ಹೇಳಿದಷ್ಟೇ. ಅವರು ಅದಕ್ಕೋಸ್ಕರ ನಾವು ಕರ್ಕೊಂಡು ಹೋದ್ವಿ ಮೇಡಮ್. ಅವ್ರಿಗೆ 59 ಇಯರ್ಸ್ ಮೇಡಮ್ ಅವ್ರಿಗೆ. ಹ್ಮ್. ಹಾ ಹ್ಮ್. ಏನು ವರಿ 2 ಮಾಡ್ಬೇಡಿ. ಇಯರ್ಸ್. ಪಾಸಿಟಿವ್ ಒಂದು ನಂಬಿಕೆ ಇಟ್ಕೊಂಡ್ಬಿಟ್ಟು ಥೆರಪಿ ತಗೊಳ್ಳಿ. ಅಟ್ಲೀಸ್ಟ್ ನಿಮ್ಗೆ ಒಂದು ಫೈವ್ ಹ್ಮ್ ಟೆನ್ ಪರ್ಸೆಂಟ್ ರಿಸಲ್ಟ್ ಬಂದ್ರೂ ಒಂದ್ ಹ್ಮ್ ಹ್ಮ್ ಇದಾಗುತ್ತೆ. ಆಪರೇಷನ್ ಹಾಗೆ ಮುಂದೋಡ್ತಾ ಮುಂದೋಡ್ತಾ ಸ್ವಲ್ಪ ಒಂದು 3 ಮಂತ್ಸ್ ನನ್ನ ಹತ್ರ ಥೆರಪಿ ತಗೊಂಡ್ರೆ ಅವಾಯ್ಡ್ ಮಾಡ್ಬೋದು. ಅವ್ರಿಗೆ ವಾಯ್ಸ್ ಸ್ವಲ್ಪ ಕ್ರ್ಯಾಕ್ ತರ ಆಗ್ಬಿಟ್ಟಿದೆ ಮೇಡಮ್. ಅದು ಅವ್ರಿಗೆ ಉಸಿರಾಟಕ್ಕೆ ಅದೇ ಹೇಳಿದ್ನಲ್ಲ ಮೇಡಮ್ ಸೀಸರ್ ತರ ಬಂದಿತ್ತು ಅಂತ. ಆ ಹ್ಮ್. ಸಮಯದಲ್ಲಿ ಉಸಿರಾಟ ತೊಂದರೆ ಆಗ್ಬಿಟ್ಟು ಬಾಯಿಂದ ಅವ್ರಿಗೆ ವೆಂಟಿಲೇಟರ್ ಹಾಕ್ಬಿಟ್ಟಿದ್ರು ಮೇಡಮ್. ಅದು ಸ್ವಲ್ಪ ಹ್ಮ್. ಅವ್ನಿಗೆ ಇನ್ನೂ ಸರಿನೇ ಹೋಗಿಲ್ಲ. ಒಂದು ಇಲ್ಲ, 1 ಮಂತ್ ಆಯ್ತು. ಅದು ಇನ್ನೂ ಸರಿನೇ ಹೋಗಿಲ್ಲ ಮೇಡಮ್. ವಾಯ್ಸ್ ಅದು ಪರವಾಗಿಲ್ವಾ ಹಾಗೆ ಮಾಡ್ಸ್ಲಾ ಮೇಡಮ್? ಉಸಿರಾಟ ತೊಂದ್ರೆ ಬಂದಿದ್ ಯಾವಾಗ? ಉಸಿರಾಟಕ್ಕೆ ಏನು ತೊಂದರೆನೇ ಬಂದಿಲ್ಲ. ಸುಸ್ತು ಓಕೆ. ಅಂದ್ರು ಅಷ್ಟೇ. ಹಾ, 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 ಹಾ. ಸುಸ್ತು ಅಂದ್ರು 2 ಮಂತ್ ಅಲ್ಲಿ ಸುಸ್ತು ಅಂದ್ರು. ಹ್ಮ್. ಅದೊಂದು ಸಿಂಪ್ಟಮ್ಸ್ ಬಿಟ್ರೆ ಇನ್ನೇನು ಇಲ್ಲ ಮೇಡಮ್. ಅದೇ ಸ್ವೆಟ್ ಸುಸ್ತು. ಆದ್ರೂ ಸ್ವಲ್ಪ ಹ್ಮ್ ಸುಸ್ತು ಸುಸ್ತಾಗಿದೆ ಅಂದಿದ್ದಕ್ಕೆ ಇದು ಅಂದ್ರೇನೆ ಯಾರೋ ಲಂಗ್ಸ್ ಅಲ್ಲಿ, ಲಂಗ್ಸ್ ಆರ್ಗನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅಂದ್ರೆ ಲಿವರ್ ಇಂದ ಲಂಗ್ಸ್ ಗೆ ಎನರ್ಜಿ ಪಾಸ್ ಆಗ್ತಾ ಇರಲ್ಲ. ಅಂದ್ರೆ ಲಿವರ್ ಇವಾಗ ನಿಮ್ಗೆ ಲಂಗ್ಸ್ ಮತ್ತೆ ಲಿವರ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅಂತಂದ್ರೆ ಹಾರ್ಟ್ ಅಲ್ಲಿ ಬಂದೇ ಬರುತ್ತೆ ಪ್ರಾಬ್ಲಮ್. ಯಾಕಂದ್ರೆ ಲಿವರ್ ಇಂದಾನೇ ಹ್ಮ್ ಹಾರ್ಟ್ ಗೆ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ಯಾವಾಗ ನಿಮ್ಗೆ ಲಿವರ್ ಅಲ್ಲಿ ಹ್ಮ್ ಪ್ರಾಬ್ಲಮ್ ಆಗಿದೆ ಆಗ ಎಲ್ಲ ಸಿಂಪ್ಟಮ್ಸ್ ಹ್ಮ್ ಗಳು ಬರ್ತಾ ಹೋಗುತ್ತೆ. ಸುಸ್ತಾಗೋದು, ಮೆಟ್ಲತ್ತಿದ್ರೆ ಸುಸ್ತಾಗೋದು, ಉಸಿರಾಟದಲ್ಲಿ ಇಂಬ್ಯಾಲೆನ್ಸ್ ಆಗೋದು, ಆಮೇಲೆ ಶೋಲ್ಡರ್ ಪೇನ್ ಬರೋದು, ಆಮೇಲೆ ಎದೆ ಹಿಡ್ದಂಗ್ ಹ್ಮ್ ಆಗೋದು, ಚುಚ್ಚದಂಗ್ ಆಗೋದು, ಇದೆಲ್ಲ ಒಂದೊಂದೇ ಹ್ಮ್ ಸಿಂಪ್ಟಮ್ಸ್ ಬರ್ತಾ ಹೋಗುತ್ತೆ. ಅದೇನಂತಂದ್ರೆ ಹ್ಮ್ ನಿಮ್ ಸಿಂಪ್ಟಮ್ಸ್ ಬಂದ ತಕ್ಷಣನೇ ಏನು ಹಾರ್ಟ್ ಏನ್ ತೊಂದರೆ ಆಗ್ಬಿಡಲ್ಲ. ನಿಮ್ ನಿಯರ್ 4-5 ಇಯರ್ಸ್ ಆಕ್ಚುಲಿ ಆದ್ಮೇಲೆ ಇದು ಈ ಯಾವ್ದು ಸುಸ್ತು ಬರೋದು. ಬಂದೇ ಇಲ್ಲ ಮೇಡಮ್. ಸುಸ್ತು ಅನ್ನೋದೊಂದು ಬಿಟ್ರೆ ಹ್ಮ್. ಇನ್ನೇನೋ ಬಂದಿಲ್ಲ. ಸುಸ್ತಿಗೆ ನಾವ್ ಏನ್ ಅನ್ಕೊಂಡ್ವಿ, ಲೋ BP ಆಯ್ತು ಮೇಡಮ್ ಒಂದ್ಸಲ. ಹ್ಮ್. ಮೋಸ್ಟ್ಲಿ ಲೋ BP ಏನಾರ ಸುಸ್ತಾಗಿದೆಯೇನೋ ಅಂತ ಅನ್ಕೊಂಡ್ವಿ ಅಷ್ಟೇ. ಅದ್ ಹ್ಮ್. ಬಿಟ್ರೆ ಇನ್ ಅವ್ರಿಗೆ ಇನ್ನೇನು ಇಲ್ಲ. ಸ್ವಲ್ಪ ಬಿಸಿಲಿಗೆ ಹೋದ್ರೆ ಸ್ವಲ್ಪ ಕಣ್ಣು ತಲೆ ಜುಮ್ ಜುಮ್ ಅನ್ನತ್ತೆ, ಕಣ್ಣು ಸ್ವಲ್ಪ ಮಂಜಾದಂಗ್ ಅಂತಾನೆ ಅಷ್ಟೇ. ಬಟ್ ಅವ್ರಿಗೆ ಶುಗರು ಇದೆ, ಲೋ ಶುಗರು, ಸಾರಿ ಲೋ BP ಇದೆ, ಶುಗರ್ ಇದೆ, ಎಲ್ಲ ಇನ್ಸುಲಿನ್ ತಗೋತಾ ಸರಿ ಇದ್ದಾರೆ ಹೋಗುತ್ತೆ ಮೇಡಮ್. ಮೇಡಮ್. ನಂಗೆ ಕನ್ಸಲ್ಟ್ ಮಾಡಿ ಹ್ಮ್ ಸರಿ ಹೋಗುತ್ತೆ. ಇದೆಲ್ಲ ಸಿಂಪ್ಟಮ್ಸ್ ಹ್ಮ್ ಏನಂತಂದ್ರೆ ಎಲ್ಲ ಆರ್ಗನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅಂದ್ರೆ ಫಂಕ್ಷನಿಂಗ್ ಲೋ ಆಗಿರುತ್ತೆ. ಇದೆಲ್ಲ ನಮ್ ಲೈಫ್ ಹ್ಮ್ ಹ್ಮ್ ಸ್ಟೈಲು, ಫುಡ್ ಹ್ಯಾಬಿಟ್ಸ್ ಇಂದಾನೇ ಈ ತೊಂದರೆಗಳು ಬಂದಿರುತ್ತೆ. ಇರ್ಬೋದು ಮೇಡಮ್. ಹ್ಮ್. ಹಾ ಸರಿ ಹಾ ಮೇಡಮ್, ತೊಂದರೆ ಇಲ್ಲ, ಕ್ಲಿಯರ್ ಆಗುತ್ತೆ. ಒಂದ್ಸರಿ ಕನ್ಸಲ್ಟ್ ಮಾಡಿ. ಮತ್ತೆ ಇನ್ನೊಂದು ಮೇಡಮ್, ಇನ್ನೊಂದು ಹ್ಮ್. ಇನ್ನೊಂದು ಕ್ವಶನ್ ಮೇಡಮ್. ಹ್ಮ್. ನನಗೆ ನಿನ್ನೆಯಿಂದ ಸ್ವಲ್ಪ ಇದು ಎದೆ ಹತ್ರ ಒಂಚೂರು ನೋವ್ತಾ ಇತ್ತು. ಎದೆ ಅಂದ್ರೆ ಅದು ಚೆಸ್ಟ್ ಪೇನು, ಮಸಲ್ಸ್ ಪೇನು ಅದೇನೋ ಗೊತ್ತಿಲ್ಲ. ಮತ್ತೆ ಲೆಫ್ಟ್ ಕೈನೂ ನೋಯ್ತಾ ಇತ್ತು, ಬೆನ್ನ ಹತ್ರನೂ ನೋವ್ತಾ ಇತ್ತು. ರಾತ್ರಿ ನೋಯ್ತಾ ಇತ್ತು. ಮತ್ತೆ ಓಕೆ. ಬೆಳಿಗ್ಗೆ ತನಕನೂ ನೋವಿತ್ತು. ಆಮೇಲೆ ಬೆಳಿಗ್ಗೆ ಎದ್ದ ಮೇಲೆ ಕಡಿಮೆ ಆಯ್ತು. ಹ್ಮ್. ಈಗಲೂ ಸ್ವಲ್ಪ ಸ್ವಲ್ಪ ಇದೆ, ಏನೋ ಅಂತಾನೆ ಗೊತ್ತಿಲ್ಲ ಮೇಡಮ್. ಗ್ಯಾಸ್ಟ್ರಿಕ್ ಅಥವಾ ಮಸಲ್ಸ್ ಪೇನಾ ಅಥವಾ ಈ ಹಾರ್ಟ್ ಪೇನಾ ಅನ್ನೋದೇನೋ ಗೊತ್ತಾಯ್ತಿಲ್ಲ ಮೇಡಮ್. ಅದೇನು ಅಂತ ಗೊತ್ತಿಲ್ಲ ಯಾವ ಮೇಡಮ್. ಸೈಡ್ ಬರುತ್ತೆ ಪೇನ್? ಲೆಫ್ಟ್ ಮೇಡಮ್, ಲೆಫ್ಟ್. ಲೆಫ್ಟ್ ಲೆಫ್ಟ್ ಸೈಡ್. ಕೈ ಎತ್ತೀನಿ ಮಾಡ್ತೀನಿ ಬಟ್ ಕೈನೂ ನೋವಿದೆ. ಹ್ಮ್. ಅದೇ ಸೇಮ್ ಚೆಸ್ಟ್ ಹಿಂದೆ ಬ್ಯಾಕ್ ಸೈಡ್ ನೋವ್ತಿರುತ್ತೆ, ಒಂಥರ ನೋವ್ದಂಗ ಆಗ್ತಾ ಇರತ್ತೆ. ಈಗ ನಾನು ನಿಮ್ಗೆ ಒಂದಿಷ್ಟು ಟಿಪ್ಸ್ ಕೊಡ್ತೀನಿ, ಫಾಲೋ ಮಾಡಿ. 1 ವೀಕ್ ಮೇಡಮ್. ಟ್ರೈ ಮಾಡಿ. ಇನ್ ಕೇಸ್ ಕಡಿಮೆ ಆಗದೆ ಇದ್ರೆ ಮಾತ್ರ ನನ್ನ ಹತ್ರ ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ, ಸರಿನಾ? ಓಕೆ ಮೇಡಮ್, ಓಕೆ ಮೇಡಮ್. ಇಲ್ಲಿ ಮತ್ತೆ ಇದು ಈಗ ನಮ್ಮ. ಹಾ. ನಮ್ ಬ್ರದರ್ಗೆ ನಿಮ್ ಯಾವಾಗ ಕಾಂಟ್ಯಾಕ್ಟ್ ಮಾಡೋದು ಮೇಡಮ್? ಇವತ್ತು ನಂಗೆ ನಾಲ್ಗೆ ಫೋಟೋ ಕಳಿಸಿ. 1:30 ಕ್ಲಾಸ್ ಮುಗಿಸ್ತೀನಿ, ಮುಗಿದ್ಮೇಲೆ ನಂಗೆ ನಾಲ್ಗೆ ಫೋಟೋ ಕಳಿಸಿ. ಮತ್ತೆ ಸಿಂಪ್ಟಮ್ಸ್ನೆಲ್ಲ, ಪ್ರತಿಯೊಂದು ಈಗಿರೋ ಸಿಂಪ್ಟಮ್ಸ್ ಡೀಟೇಲ್ ಆಗಿ ಇದಕ್ಕೇನೆ ವಾಯ್ಸ್ ಅಲ್ಲ ಮೆಸೇಜ್ ಮೇಡಮ್, ಮಾಡಿ. ಈಗ ನಾವು ಆನ್ಲೈನ್ ಇದೀವಲ್ಲ ಮೇಡಮ್, ಇದಕ್ಕೆ ಕಳ್ಸೋದ ಮೇಡಮ್? ಮುಗಿದ್ಮೇಲೆ ಕಳಿಸಿ, ವಾಟ್ಸಪ್ಪಲ್ಲಿ ವಾಟ್ಸಪ್ ಮಾಡಿ. ಹ್ಮ್. ಓಕೆ ಮೇಡಮ್. ಇದು ನಿಮ್ಗೆ ನನ್ಗೆ ಹೇಳ್ತೀನಿ, ಅದೇನು ಹೇಳಿಲ್ಲ ಕೇಳಿಸ್ಕೊಳ್ಳಿ. ಮೇಡಮ್, ನನ್ಗೇನೋ ಅವಶ್ಯಕತೆ. ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಳಿ ಮೇಡಮ್. ಎಡಗೈ ತೋರು ಬೆರಳು ಲಾಸ್ಟ್ ಗೆರೆಗೆ ಸ್ಕೈ ಬ್ಲೂ ಕಲರ್ ಸರ್ಕಲ್ ಹಾಕ್ಬೇಕು, ಈ ರೀತಿ. ಎಡಗೈ ಲಿವರ್ ಅಲ್ಲಿ ಏನೇ ತೋರು ಬೆರಳಿಗೆ ಸ್ಟಾಗ್ನೇಷನ್ ಇದ್ರೂ ರಿಮೂವ್ ಆಗುತ್ತೆ.
ಲಾಸ್ಟ್ ಬೆರಳಿಗೆ ಇದು ಲಿಟಲ್ ಫಿಂಗರ್ಗ ಮೇಡಮ್? ತೋರು ಸರಿ ಬೆರಳು. ಸರಿ, ಎಡಗೈ ತೋರ್ ಬೆರಳು. ತೋರು ಬೆರಳಿಗೆ ಹಾ ಸ್ಕೈ ಬ್ಲೂ ಕಲರ್ ಸರ್ಕಲ್ ಹಾ. ಹಾಕ್ಬೇಕು, ನಿಮ್ಗೆ ಅಗ್ನಿ ತತ್ವ ರೇಸ್ ಆಗುತ್ತೆ. ಜೊತೆಗೆ ಇಲ್ಲಿ ಉಗುರು ಇದು ಯಾವ ಸುತ್ತಲೂ, ಗೆರೆಗೆ ಮೇಡಮ್? ನೀವು ಮಾತಾಡ್ಬಾರ್ದು, ನಾನು ಹೇಳುವಾಗ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಓಕೆ, ಆಗುತ್ತೆ. ಸರಿ ಸರಿ ಹೇಳಿ ಹ್ಮ್ ಮೇಡಮ್. ಇಲ್ಲಿ ಉಗುರು ಎಡಗೈ. ಸುತ್ತಲೂ ಈ ರೀತಿ ಸ್ಕೈ ಬ್ಲೂ ಕಲರ್ ಹಾಕ್ಬೇಕು. ತೋರು ಬೆರಳು ಹಾ. ಉಗುರು ಸುತ್ತ ಸ್ಕೈ ಬ್ಲೂ ಕಲರ್ ಹಾಕಿ, ಬಲಗೈಯಲ್ಲೂ ಹ್ಮ್ ಕೂಡ ಈ ರೀತಿ ಸ್ಕೈ ಬ್ಲೂ ಕಲರ್ ಹಾಕಿ, ಉಗುರು ಸುತ್ತ ಹ್ಮ್ ಹಾಕಿ. ಜೊತೆಗೆ ಬಲಗೈ ಹ್ಮ್ ತೋರು ಬೆರಳು ಲಾಸ್ಟ್ ಗೆರೆಗೆ, ಇದು ಕಿಡ್ನಿ ಜಾಯಿಂಟ್ ಬರುತ್ತೆ, ಇಲ್ಲೂ ಕೂಡ ನೀವು ಸ್ಕೈ ಬ್ಲೂ ಕಲರ್ ಸರ್ಕಲ್ ಹಾಕ್ಬೇಕು. ಹ್ಮ್. ಓಕೆ ಮೇಡಮ್. ಜೊತೆಗೆ ಎಡಗೈ ಕಿರುಬೆರಳು ಲಾಸ್ಟ್ ಗೆರೆಗೆ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕಿ. ಓಕೆ ಮೇಡಮ್. ಹಾ. ಸರಿನಾ? ಇಲ್ಲಿ ಲಿವರ್ ಹ್ಮ್. ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಇಲ್ಲಿ 20 ಸರಿ ಈ ರೀತಿ ಪ್ರೆಸ್ ಕೊಡಿ, ನಿಮ್ಗೆ ಸ್ಟಾಗ್ನೇಷನ್ ಎಲ್ಲ ರಿಮೂವ್ ಆಗುತ್ತೆ. ಎರಡೂ ಕೈಯಲ್ಲೂ 20 ಸರಿ ಪ್ರೆಸ್ ಕೊಡ್ಬೇಕು. ಓಕೆ ಮೇಡಮ್. ಹಾ. ಮತ್ತೆ ಹಾಲು ಮೊಸರು ಮಜ್ಜಿಗೆ ತಗೋಬಾರ್ದು, ತಂಪು ಮಾಡುವಂತ ಪದಾರ್ಥಗಳನ್ನ ತಗೋಬಾರ್ದು. ಓಕೆ ಮೇಡಮ್. ಹಾ. ಇಷ್ಟು ಮಾಡಿ ಮೇಡಮ್, ಸರಿ ಹೋಗುತ್ತೆ. 1 ವೀಕ್ ಇದನ್ನ ಟ್ರೈ ಮಾಡಿ. ಇನ್ ಕೇಸ್ ನಿಮ್ಗೆ ಸರಿ ಹ್ಮ್. ಹೋಗದೆ ಇದ್ರೆ ಮಾತ್ರ ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ. ಸರಿನಾ? ಓಕೆ ಮೇಡಮ್. ಓಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಡಮ್. ಥ್ಯಾಂಕ್ ಯು ಮೇಡಮ್. ಹಲೋ 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 ಮೇಡಮ್ ಕೇಳಿಸ್ತಿದೆ, ಮಾತಾಡಿ. ಹಲೋ. ನಿಮ್ದು ಇಂಟರ್ನೆಟ್ ಇಶ್ಯೂ ಇದೆಯಾ ಏನಂತ? ನಿಮ್ದು ವಾಯ್ಸ್ ಬ್ರೇಕ್ ಆಗ್ತದೆ ನನಗೆ.
ಇದೇನಾಗೈತೆ ನಮ್ಮ ಇಂಟರ್ನೆಟ್ ಸಮಯ. ಕವಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳ್ತಾ ಮೇಡಮ್ ಈಗ ಮೇಡಮ್ ನಿಮ್ದು ಕೇಳಿಸ್ತಿದೆ, ಮಾತಾಡಿ ಮೇಡಮ್, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಈಗ ಆ, 2-3 ದಿನದಿಂದ ಇಲ್ಲಿ ಬೆಂಗಳೂರಲ್ಲಿ ಇರೋದ್ ನಾವು. ಹ್ಮ್ ಕೋಲ್ಡ್ ಆಗಿದೆ ಮೇಡಮ್. ಏನು ಒಂಚೂರು ಇವ್ರದ್ದು ಮರ್ಮ ಮಾಡ್ಕೊಂಡಿದ್ದೆ. ಹ್ಮ್ ಹಾಗಾಗಿ ಕಲರ್ಸ್ ಒಂಚೂರು ಕನ್ಫ್ಯೂಸ್ ಆಯ್ತು. ಹ್ಮ್ ಆರೆಂಜ್, ಬ್ಲಾಕ್, ಸ್ಕೈ ಬ್ಲೂ ಹ್ಮ್ ಯಾವ ಇದಕ್ಕೆ ಹೇಗ ಇದನ್ ಮಾಡೋದು ಒಂಚೂರು ಕೋಲ್ಡ್ ಆಗಿದ್ಯಾ? ಬರೀ ಹಾ, ತುಂಬಾ ಕೋಲ್ಡ್ ಆಗಿದೆ. ಗಂಟ್ಲು ಕೆಂಬರಲ್ಲ, ಆದ್ರೆ ದನಿ ಮಾತ್ರ ಇದಾಗಿದೆ ಹ್ಮ್ ಸ್ವಲ್ಪ. ಹ್ಮ್ ಹಾಗಾಗಿ ಮೂಗಲ್ ನೀರ್ ಇಳ್ದಂಗ್ ಇಳೀತಾ? ಇಲ್ಲ ಇಲ್ಲ ಏನಿಲ್ಲ, ಅಷ್ಟೊಂದಿಲ್ಲ. ಒಂದ್ ಸ್ವಲ್ಪ ಇದನ್ ಬರುತ್ತೆ, ಸೀನ್ ಬಂದಿದೆ. ಹ್ಮ್ ಅದೇನು ಅಷ್ಟೇನಿಲ್ಲ. ಹ್ಮ್ ಮೇಡಮ್, ಇಲ್ಲಿ ಎಲ್ಲ 11 ಅಂತ ಪಾಯಿಂಟ್ ಬರುತ್ತೆ, ಒಂದ್ 20 ಸರಿ ಒತ್ತಿ ಅದನ್ನ. ಹಾ ಮೇಡಮ್. ಹ್ಮ್ ಕಾಣಿಸುತ್ತಾ? ಎಡಗೈಲಿ ಅಷ್ಟೇನಾ? ಎರಡು ಕೈಯಲ್ಲಿ. ಎರಡು ಕೈಯಲ್ಲಿ. ಹಾ ಒಂದ್ ಮೇಡಮ್. ಕೈಯಲ್ಲಿ 20 ಸರಿ ಒತ್ತಿ, ಇನ್ನೊಂದ್ ಕೈಯಲ್ಲಿ 20 ಸರಿ ಒತ್ತಿ. ಆಯ್ತು. ಹಾ ಹಾ. ಎರಡು ಕೈಯಲ್ಲಿ ಓಕೆ. 20 ಸರಿ ಒತ್ತಬೇಕು. ಲಂಗ್ಸ್ ರಿಫ್ಲೆಕ್ಸ್ ಇಲ್ಲಿ ರೆಡ್ ಕಲರ್ ಹಾಕಿ ರೆಡ್. ಹಾ, ನೋಡಿ, ಅಂದ್ರೆ ಈ ರೀತಿ ಕಫ ಕರಗುತ್ತಾ ಏನ್ ಹೊರಗಡೆ ಬರುದು? ಏನೋ ಕರಗುತ್ತ ಹೇಳ್ತಿರ್ತಾರಲ್ಲ. ಕರಗುತ್ತೆ, ಹಾಕಿ, ರೆಡ್ ಕರಗತ್. ಕಲರ್ ಹಾಕಿ, ಎರಡು ಕಡೆ ಹಾ ಹಾಕಿ. ಹಾ ಮೇಡಮ್. ನೈಟ್ ಮಲ್ಕೊಳ್ಳುವಾಗ 3 ಮೆಣಸ್ಕಾಳು ಅಂಟಿಸಿ. ಮೆಣಸಿನಕಾಳು. ಹಾ, ಮೂರು ಮೂರ್ ಓಕೆ. ಅದು ಮೆಣಸ್ಕಾಳು ಇಲ್ಲಿ ಒಂದೇ ಲಂಗ್ಸ್ ರಿಫ್ಲೆಕ್ಸ್ ಗೆ ಅಂಟಿಸ್ಬೇಕು. ಅಂಟಿಸ್ಬೇಕು. ಆಯ್ತು. ಹಾ, ಎರಡು ಅಷ್ಟ್ ಕೈಲೂ ಸಾಕಾ ಅಂಟಿಸಿ ಮೇಡಮ್? ಬೆಳಿಗ್ಗೆ ತೆಗೆದ್ಬಿಡಿ. ಹಾ, ಆಯ್ತು. ಇಷ್ಟ ಮಾಡಿ ಮೇಡಮ್, ಅಷ್ಟ್ ಸರಿ ಸಾಕಾ ಮೇಡಮ್? ಸಾಕು, ಕ್ಲಿಯರ್ ಹಾ ಹಾ. ಆಗುತ್ತೆ. ಇಲ್ಲಿ 3 ಮೆಣಸ್ಕಾಳು, ಹಾ, ಆಮೇಲೆ ಈಗ 2 ಕೈಯಲ್ಲೂ ರೆಡ್ ಹಾಕೊಳ್ತೀನಿ. ಅಷ್ಟೇ ಸಾಕು. ಮತ್ತೆ ಇದು ಕೋಲ್ಡ್ ರಿಲೇಟೆಡ್ ಫುಡ್ ತಗೊಳ್ಬಾರ್ದೇನು. ಹಾ, ಇಲ್ಲ ಏನ್ ತಗೊಂಡಿಲ್ಲ ಮೇಡಮ್. ಇಷ್ಟೇ ಏನ್ ಸಾಕು ಮೇಡಮ್, ತಗೊಂಡ್ ಕ್ಲಿಯರ್ ಆಗುತ್ತೆ. ಸಾಕಲ್ಲ. ಓಕೆ, ಥ್ಯಾಂಕ್ ಯು. ಆಮೇಲೆ ಇನ್ನೊಂದ್ ಮೇಡಮ್, ಇದು ಮರ್ಮ ಇದೆ ಅಲ್ಲ, ಹಾ ಇದು 2 ಮತ್ತೆ ಇಲ್ಲೊಂದು, ಹಾ ಹಾ ಅದು ಕೋಲ್ಡ್ ಹೋಗಕ್ಕೆ ಅಂತಾನೆ ಹೇಳಿದ್ರಲ್ಲ ಸರ್, ಮಾಡ್ತಾ ಇರ್ತೀನಿ. ಹ್ಮ್ ಅದ್ ಮಾಡಿದ್ಮೇಲೋ ಏನೋ ಗೊತ್ತಿಲ್ಲ, ತುಂಬಾನೇ ಹೇರ್ ಫಾಲ್ ಆಗ್ತಕ್ ಶುರು ಆಯ್ತು. ಅದು ಯಾವ್ದಕ್ ಅನ್ಬೇಕು, ಹೀಟ್ ಇದ್ರೆ ಅಂತಾನೋ ಕನ್ಫ್ಯೂಸ್ ಆಗಿ ಯಾವ್ದು ಮಾಡ್ಲೇ ಇಲ್ಲ. ದಿನ ಈಗೆಲ್ಲ ಮಾಡ್ಬಾರ್ದು. ಮೊದ್ಲು ಹೇಳ್ದಾಗು ಮಾಡ್ಬಾರ್ದ ಹಾಗೇನೆ. ದಿನ ಮಾಡ್ಬೇಡಿ. ಹ್ಮ್. ನಾವು ಹಾ ನೋಡ್ಕೊಳ್ಬೇಕು, ನಮ್ ದೇಹ ಹೀಟ್ ಇದೆಯಾ ಕೋಲ್ಡ್ ಇದೆಯಾ ಅಂತ ನೋಡ್ಕೋಬೇಕು. ಇದು ನಿಮ್ಗೆ ಹೆಂಗೆ ಹೀಟ್ ಇದೆ ಕೋಲ್ಡ್ ಇದೆ ಅಂತ ಹೇಗ್ ಗೊತ್ತಾಗುತ್ತಂದ್ರೆ ನಾಲ್ಗೆ ನೋಡ್ಕೋಬೇಕು. ನಾಲ್ಗೆ ನೋಡಿದಾಗ ಏನಾದ್ರು ವೈಟ್ ಕೋಟ್ ಇದ್ರೆ ಕೋಲ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇನಾದ್ರು ಕ್ರ್ಯಾಕ್ ಇದ್ರೆ ಹೀಟ್ ಅಂತ ಅನ್ಕೊಳ್ತೀವಿ. ಈಗ ನೀವು ಕ್ರ್ಯಾಕ್ ಇದ್ರೆ ಏನಾದ್ರು ಕ್ರ್ಯಾಕ್ ಇದ್ದಾಗ್ಲೂ ನೀವೇನಾದ್ರೂ ಮರ್ಮ, ಅದು ಯಾವುದೇ ಪಾಯಿಂಟ್ ಗಳಾಗ್ಲಿ ಕಲರ್ಸ್ ಆಗ್ಲಿ ಏನೇ ಯೂಸ್ ಮಾಡಿದ್ರು ಅದು ಹೀಟ್ ಇನ್ನು ಎಕ್ಸೆಸ್ ಆಗ್ತಾ ಹೋಗುತ್ತೆ. ಹಾ, ಹಾಗೇನಾದ್ರು ಆಯ್ತು ಏನೋ. ಸೊ ಯಾವುದೇ ಆಯ್ತು. ಪಾಯಿಂಟ್ಸ್ ಗಳಾಗ್ಲಿ ಯೂಸ್ ಮಾಡೋಕ್ಕಿಂತ ಮುಂಚೆ, ಕಲರ್ಸ್ ಆಗ್ಲಿ ಪಾಯಿಂಟ್ಸ್ ಆಗ್ಲಿ ಏನೇ ಯೂಸ್ ಮಾಡ್ತೀವಿ ಅಂದ್ರೂ ಹ್ಮ್. ನಾಲ್ಗೆ ನೋಡ್ಕೊಂಡ್ಬಿಟ್ಟೆ ಮಾಡ್ಬೇಕು. ನೋಡ್ಕೊಂಡ್ಬಿಟ್ಟೆ ಮಾಡ್ಬೇಕು. ಟೀತ್ ಮಾರ್ಕ್ ಇದ್ರೆ ಮೇಡಮ್? ಕೋಲ್ಡ್, ಲಿವರ್ ಸ್ಟಾಗ್ನೇಷನ್ ಆಗಿರುತ್ತೆ ಅಂತ. ಹೌದು. ಲಿವರ್ ಅಲ್ಲಿ ಆಯ್ತು. ಇಶ್ಯೂಸ್ ಇರುತ್ತೆ, ಲಿವರ್ ಫಂಕ್ಷನಿಂಗ್ ಲೋ ಇರುತ್ತೆ. ಲೋ ಇರುತ್ತೆ. ಹ್ಮ್ ಹ್ಮ್ ಓಕೆ. ಓಕೆ, ಥ್ಯಾಂಕ್ ಥ್ಯಾಂಕ್ ಯು ಯು. ಮೇಡಮ್. ಥ್ಯಾಂಕ್ ಓಕೆ. ಮನಿ ಮ್ಯಾಗ್ನೆಟ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್, ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಹ, ನಮಸ್ತೆ ನಮಸ್ತೆ ಅಕ್ಕ. ನಮಸ್ತೆ ಸರ್, ಹೇಳಿ. ಸರಿಗೆ ನನಗೆ ಏನಾದ್ರು ಫುಡ್ ತಿಂದ್ರೆ, ಆಹಾರ ತಿಂದ ಕೂಡಲೇ ಹ್ಮ್ ಅದು ಕಫ ಆಗುತ್ತೆ. ಕಫ ಆಗುತ್ತೆ. ಕಫ ಮತ್ತೆ ಆಗುತ್ತೆ. ಬಾಡಿ ಎಲ್ಲ ಪೇನ್ ಬರುತ್ತೆ, ಹಾ, ಲೈಟ್ ಆಗಿ ಪೇನ್ ಬರುತ್ತೆ. BP ಶುಗರ್ ಏನಾರ ಇದೆಯಾ ಸರ್? ಏನಿಲ್ಲ ಏನಿಲ್ಲ. ಓಕೆ, ಬರೀ ಕಫ ಅಷ್ಟೇ ತೊಂದ್ರೆ ಅಲ್ವಾ? ಹೌದು. ಇಲ್ಲಿ ಲಂಗ್ಸ್ ರಿಫ್ಲೆಕ್ಸ್ ಗೆ ರೆಡ್ ಕಲರ್ ಒನ್ ಡೇ ಹಾಕಿ, ಒಂದಿನ ಆರೆಂಜ್ ಕಲರ್ ಹಾಕಿ, ಸರಿನಾ? ಸರಿ ಲಂಗ್ಸ್ ರಿಫ್ಲೆಕ್ಸ್ ಸರಿ. ಹಾಕ್ಬೇಕು. ನಿಮ್ಗೆ ಇಲ್ಲಿ ಕೋಲ್ಡ್ ಆಗ್ತಾ ಇದೆ ಅಂದ್ರೆ ಬರೀ ಲಂಗ್ಸ್ ಅಲ್ಲಿ ಮಾತ್ರ ಕೋಲ್ಡ್ನೆಸ್ ಆಗಿರಲ್ಲ, ಅದ್ರದ್ದು ಮದರ್ ಆರ್ಗನ್ ಸ್ಟಮಕ್ ಮತ್ತೆ ಸ್ಪ್ಲೀನ್ ಇಂದನೂ ಕೂಡ ಕೋಲ್ಡ್ನೆಸ್ ಬರ್ತಾ ಇರುತ್ತೆ. ಸೊ ನೀವಲ್ಲಿ ಸ್ಟಮಕ್ ಸ್ಪ್ಲೀನ್ ಅಲ್ಲಿ ಕೋಲ್ಡ್ನೆಸ್ ರಿಮೂವ್ ಮಾಡ್ಬೇಕಂದ್ರೆ ಫುಡ್ ಅಲ್ಲಿ ನೀವು ಅಗ್ನಿ ತತ್ವ ರೇಸ್ ಮಾಡುವಂತದ್ದು, ಅಂದ್ರೆ ಹೀಟ್ ರಿಲೇಟೆಡ್ ಫುಡ್ ನ ತಗೊಳ್ಬೇಕು. ಕೋಲ್ಡ್ ರಿಲೇಟೆಡ್ ಫುಡ್ ನ ಅವಾಯ್ಡ್ ಮಾಡ್ಬೇಕು, ಸರಿನಾ? ಮತ್ತೆ ಜೊತೆಗೆ ಇಲ್ಲಿ ಲಂಗ್ಸ್ ರಿಫ್ಲೆಕ್ಸ್ ನ 20 ಟೈಮ್ಸ್ ಪ್ರೆಸ್ ಕೊಡಿ. ಜೊತೆಗೆ ಇಲ್ಲಿ ಲಿವರ್ ರಿಫ್ಲೆಕ್ಸ್ ಬರುತ್ತೆ, ಇಲ್ಲಿ 20 ಸರಿ ಪ್ರೆಸ್ ಕೊಡ್ಬೇಕು. ಹಾ, ಎರಡು ಸರಿ ಆಯ್ತು. ಕೈಯಲ್ಲೂ 20 ಸರಿ ಈ ರೀತಿ ಪ್ರೆಸ್ ಕೊಡಿ. ಜೊತೆಗೆ ನೇಲ್ ಚಕ್ರ ಥೆರಪಿಯಲ್ಲಿ 2 ಉಗುರು ಸುತ್ತ ಈ ರೀತಿ ಸ್ಕೈ ಬ್ಲೂ ಕಲರ್ ಹಾಕಿ. ಹ್ಮ್ ಬಾಡಿ ಪೇನಿಗೆ ಎಡಕ್ಕೂ ಸಾಕಲ್ಲ?
ಇಷ್ಟ ನಾನು ಕೇಳಿಸ್ಕೊಳ್ಳಿ. ಎಡಗೈ ಕಿರುಬೆರಳು ಉಗುರು ಸುತ್ತನೂ ಕೂಡ ಸ್ಕೈ ಬ್ಲೂ ಕಲರ್ ಹಾಕ್ಬೇಕು ಇಲ್ಲಿ, ಸರಿನಾ? ಬಲಗೈ ಉಂಗುರದ ಬೆರಳು ಉಗುರು ಸುತ್ತ ಆರೆಂಜ್ ಕಲರ್ ಹಾಕ್ಬೇಕು, ಆರೆಂಜ್. ಹಾ. ಸರಿನಾ? ಜೊತೆಗೆ ಇಲ್ಲಿ ನಮ್ಮ ಬ್ಯಾಕ್ ಸೈಡ್ ಕೈ, ಎಡಗೈ ಬ್ಯಾಕ್ ಸೈಡ್ ಇಲ್ಲಿ ಹಾ. ಈ ಜಾಯಿಂಟ್ ಅಲ್ಲಿ ನೀವು ಬ್ಲ್ಯಾಕ್ ಕಲರ್ ಡಾಟ್ ಇಡಬೇಕು. ಇಲ್ಲಿ ನೈಟ್ ಹಾ. ಮಲ್ಕೊಳ್ಳುವಾಗ ಒಂದು ಬಟಾಣಿ ಕಾಳು ಅಂಟಿಸ್ಬೇಕು, ಒಂದ್ ಅಂಟಿಸ್ಬೇಕು, ದಿನಾ ರಾತ್ರಿ ಅಂಟಿಸ್ಬೇಕು, ಬೆಳಗ್ಗೆ ಎದ್ದು ತೆಗೆದು ಬಿಡ್ಬೇಕು. ಮತ್ ಇಲ್ಲಿ ಲಂಗ್ಸ್ ರಿಫ್ಲೆಕ್ಸ್ ಗೆ 3 ಮೆಣಸುಕಾಳು ಇಟ್ಟು ಟೇಪ್ ನಿಂದ ಅಂಟಿಸಿ, ಎರಡೂ ಕೈಯಲ್ಲೂ ಅಂಟಿಸಿ. ನಿಮ್ಗಲ್ಲಿ ಲಂಗ್ಸ್ ವಾರ್ಮ್ ಆಗುತ್ತೆ. ಸರಿ, ಆಯ್ತು. ಜೊತೆ ಥ್ಯಾಂಕ್ ಫುಡ್ ಯು. ಅಲ್ಲಿ ಕೋಲ್ಡ್ ರಿಲೇಟೆಡ್ ಫುಡ್ ತಗೊಳ್ಬಾರ್ದು. ಹಾಲು, ಮೊಸರು, ಮಜ್ಜಿಗೆ ಆಗ್ಲಿ, ಆಮೇಲೆ ದಂಟ್ ಸೊಪ್ಪು, ಹಾ. ಬಸಳೆ ಈ ಸೊಪ್ಪುಗಳನ್ನ ಸ್ವಲ್ಪ ಮಳೆಗಾಲದಲ್ಲಿ ಕಡಿಮೆ ಮಾಡ್ಬೇಕು. ತಂಪ್ ಮಾಡುವಂತ ಸೊಪ್ಪುಗಳು ಹಾ. ತಿನ್ಬಾರ್ದು. ಸಬ್ಸಿಗೆ ಸೊಪ್ಪು ತಿನ್ಬೋದು, ಹೀಟ್ ಮಾಡುತ್ತೆ. ಆಮೇಲೆ ನುಗ್ಗೆ ಸೊಪ್ಪು ತಗೊಳ್ಬಹುದು, ಅದು ಕೂಡ ಹೀಟ್ ಆಗುತ್ತೆ. ಸ್ವಲ್ಪ ಪೆಪ್ಪರ್ ಆಗ್ಲಿ, ಜಿಂಜರ್ ಇದೆಲ್ಲ ಸ್ವಲ್ಪ ಯೂಸ್ ಮಾಡಿ. ಸರಿ, ಮತ್ತೆ ಹಣ್ಣುಗಳು ಯಾವ್ದು ಆಯ್ತು. ಬೇಡ, ದಾಳಿಂಬೆ ಜ್ಯೂಸ್ ಮಾತ್ರ ತಗೊಳ್ಬಹುದು, ಮತ್ತೆ ಪೈನಾಪಲ್ ಜ್ಯೂಸ್ ತಗೊಳ್ಬಹುದು. ಇಷ್ಟ ಮಾಡಿ ಸರ್, ಆಯ್ತು, ಕ್ಲಿಯರ್ ಓಕೆ ಆಗುತ್ತೆ. ಮೇಡಮ್. ಇದು ಓಕೆ, ನಾನು ಥ್ಯಾಂಕ್ ಯು ಮೇಡಮ್. ಮೆಣಸ್ಕಾಳು ಹೇಳಿರೋದು 1 ವೀಕ್ ಮಾತ್ರ ಹಾ. ಯೂಸ್ ಮಾಡಿ. ಹೆಚ್ಚಿಗೆ ಯೂಸ್ ಮಾಡಿದ್ರೆ ಲಂಗ್ಸ್ ಎಲ್ಲ 1 ಡ್ರೈ ವೀಕ್. ಆಗ್ಬಿಡುತ್ತೆ ಮತ್ತೆ. ಹಾ, ಸರಿ ಸರಿ ಸರ್, ಥ್ಯಾಂಕ್ ಯು. ಸರಿ, ಆಯ್ತು ಆಯ್ತು ಆಯ್ತು, ಓಕೆ, ಥ್ಯಾಂಕ್ ಯು. ಅನ್ನಪೂರ್ಣ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಹೇಗಿದ್ರೆ ಮೇಡಮ್? ನಾನು ನಿಮಗೆ ಮೆಸೇಜ್ ಹಾಕಿದೆ, ನೀವು ನೋಡಿಲ್ಲ, ಮೆಸೇಜ್ ನೋಡೇ ಇಲ್ಲ ನೀವು. ಹೌದಾ? ಬ್ಯುಸಿ ಆಗಿದ್ದೆ ಸ್ವಲ್ಪ. ಪರ್ಸನಲ್ ನಂಬರ್ ಎಲ್ಲ ಹಾಕಿದ್ದೆ. ಓಕೆ. ಅದು ಏನಿಲ್ಲ, ರಾಯಚೂರಿಂದ ಪಾಪ 4 ಜನ ಹುಡುಗಿರು, ನಮ್ ಡಾಕ್ಟ್ರು, ರಿಟೈರ್ಡ್ ಡಾಕ್ಟರ್ ಅವರು, ಗೌರ್ಮೆಂಟ್ ಡಾಕ್ಟ್ರು, ಅಲ್ಲಿ ಬಂದಿದ್ದಾರೆ. ಅವಳು ನೋಡಿದ್ರೆ ನಿನ್ನೆ ತೇಗ್ ಮೇಡಮ್, ಬೆಳಗ್ಗೆ ರಾತ್ರಿ ಮಲಗ್ದಾಗ ತೇಗ್ ನಿಲ್ಲೋಷ್ಟೇ ಇಲ್ವಂತೆ ಮೇಡಮ್, ತೇಗ್ ಬರ್ತಾನೆ ಇರುತ್ತಂತೆ. ಅಂದ್ರೆ ಏರ್ ಫಾಲು ಆಗತ್ತಂತೆ ಆ ಕಡೆ, ಓಕೆ. ಈ ಕಡೆ ಕೋಲ್ಡು ಆಗತ್ತಂತೆ. ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ಅಂದ್ಕೊಂಡೆ ನಾನು. ಎರಡೂ ಇನ್ಬ್ಯಾಲೆನ್ಸ್ ಇದೆ ಹುಡುಗಿಗೆ. ಅಂದ್ರೆ ಪಾಪ ಕಣ್ಣಲ್ಲಿ ನೀರ್ ಹಾಕೊಂಡ್ಲು, ಎಷ್ಟೊಂದು ಹಾಸ್ಪಿಟ್ಲ್ ಎಲ್ಲ ತೋರ್ಸಿದಾಳಂತೆ, ಏನು ಅವಳಿಗೆ ರಿಲೀಫೇ ಆಗಿಲ್ವಂತೆ. ಆಮೇಲೆ ನಾನು ಹೋದಾಗ ನಮ್ಮ ಅಮ್ಮನ್ಗೆ ಸ್ವಲ್ಪ ಅಲ್ಲಿ ಕರ್ಕೊಂಡೋಗಿದ್ದೆ, ಮಾವಿನ ಹಣ್ಣು ಕೊಡೋಣ ಅಂತ ಡಾಕ್ಟರ್ಗೆ. ಆಮೇಲೆ ಅಲ್ಲಿ ಕೂರ್ಸಿದೆ, ಹೇಳ್ದೆ ಯಾಕಮ್ಮ ಅಂತಂದ್ರೆ, ಕಣ್ಣಲ್ಲಿ ನೀರ್ ಹಾಕೊಂಡ್ಲು. ಇಷ್ಟು ಹುಡುಗಿರೆಲ್ಲ ಒಂದು 22 ಹುಡುಗಿರು ಹೊಸದಾಗಿ ಟ್ರೈನಿಂಗ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಆಂಟಿ ಹಿಂಗ ಆಗ್ಬಿಟ್ಟಿದೆ ಆಂಟಿ, ನನ್ಗೆ ಏನಕ್ಕೆ ಜೀವ ಇಟ್ಟಿದೀಯೋ ಅಂತ ಅಂದ್ರು. ಆಮೇಲೆ ನಾನು ಏನೇನಾಗುತ್ತೆ ಅಂದ್ರೆ ಈ ತರ ಹೇಳಿದ್ಲ ಹುಡುಗಿ. ಮತ್ತೆ ಕೋಪನೂ ಜಾಸ್ತಿ ಇದೆ ಅಂತೆ, ಕೋಪ ಇಟ್ಬಿಡ್ತಾ ಇದೆ ಅಂತೆ. ಅಲ್ಲಿಗೆ ಲಿವರು ಈಟಿದೆ ಅವಳಿಗೆ. ಸರಿ ಆಯ್ತು, ಮೇಡಮ್ ಇದಾರೆ, ಕೇಳ್ಬಿಟ್ಟು ಮಾಡ್ತೀನಿ ಅಂತ ನಿನ್ನೆ ನಂಗೆ ಫೋನ್ ಮಾಡಿದ್ಲು, ಆಂಟಿ ಕೇಳಿದ್ರ ಅಂತ. ಅಯ್ಯೋ ಇಲ್ಲಮ್ಮ, ಮೆಸೇಜ್ ಹಾಕಿದೀನಿ ಮೇಡಮ್, ಅವ್ರ ಮೆಸೇಜ್ ನೋಡಿಲ್ಲ ಅಂದೆ. ಅದಕ್ಕೆ ಪಾಪ ಕೇಳಿ ಮೇಡಮ್. ಅದಕ್ಕೆ ಮೇಡಮ್ ಒಂದ್ಸರಿ ಅವ್ರನ್ನ ಪರ್ಸನಲ್ ಕಾಂಟ್ಯಾಕ್ಟ್ ಮಾಡಕ್ ಹೇಳಿ ಮೇಡಮ್. ಅವ್ರಿಗೆ ನಾನು ನಂಬರ್ ಕೊಟ್ಬಿಟ್ಟು ಅವ್ರ ನಾಲ್ಗೆ ಫೋಟೋ ಎಲ್ಲ ಯಾಕಂದ್ರೆ ಹೀಟ್ ಕೋಲ್ಡ್ ಎರಡೂ ಇದೆ ಅಂತಂದಾಗ ನಾವು ಸುಮ್ನೆ ಅವ್ರ ಸಿಂಪ್ಟಮ್ಸ್, ಯಾಕಂದ್ರೆ ಅವ್ರಿಗಿದು ಈ ಥೆರಪಿ ಫಸ್ಟ್ ಟೈಮ್ ಅನ್ಕೊಳ್ತೀನಿ, ಅವ್ರಿಗೆ ಗೊತ್ತಿರಲ್ಲ. ಈಗ ನಾವು ಫಸ್ಟ್ ಟೈಮ್ ಇವಾಗ ನಾವ್ ಏನಾರು ಟ್ರಯಲ್ ಅಂಡ್ ಎರರ್ ತರ ಮಾಡಕ್ ಹೋಗ್ಬಿಟ್ರೆ ಅವ್ರಿಗೆ ನಂಬಿಕೆನ ಹೋಗ್ಬಿಡುತ್ತೆ. ಅವ್ರಿಗೆ ಏನು ಹಾಕೊಂಡ್ರೆ ಏನು ಯೂಸ್ ಇಲ್ಲ ಬಿಡು ಅನ್ಸ್ಬಿಡುತ್ತೆ. ಸೊ ಅವ್ರಿಗೆ ನಾಲ್ಗೆ ಫೋಟೋ ಕಳ್ಸಕ್ ಹೇಳಿ, ಮತ್ತೆ ಅವರೇ ವಾಯ್ಸ್ ಇಂದ ನನಗೆ ಮೆಸೇಜ್ ಕೊಡಕ್ ಹೇಳಿ, ರೆಕಾರ್ಡ್ ಕಳಿಸಿ ಅಂತ ಹೇಳಿ. ಹೌದಾ? ಯಾಕಂದ್ರೆ ಹೀಟ್ ಕೋಲ್ಡ್ ಎರಡು ಇರುತ್ತೆ. ಇವಾಗ ನಮ್ಗೆ ಹೇರ್ ಫಾಲ್ ಆಗುತ್ತಂದ್ರೆ ಬರೀ ಹೀಟ್ ಇಂದಾನೇ ಹೇರ್ ಫಾಲ್ ಆಗಲ್ಲ, ಇವನ್ ಕೋಲ್ಡ್ ಇಂದ ಕೂಡ ಹೇರ್ ಫಾಲ್ ಆಗುತ್ತೆ. ನಾನು ಹಂಗೆ ಅಂದ್ಕೊಂಡೆ. ಆಮೇಲೆ ನಿಮ್ಮನ್ ಕೇಳೋಣ, ನಾವೇನಾದ್ರೂ ಹೇಳೋದು ಅವ್ರಿಗೆ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ, ಅದಕ್ಕೆ ನಾವೆಲ್ಲ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಹೇಳಿದ್ದು. ಮತ್ತೆ ಅಮ್ಮನ್ಗೆ ರಾತ್ರಿ ಹೊತ್ತು ಫುಲ್ ಗಂಟಲು ಒಣಗತ್ತಂತೆ ಮೇಡಮ್. ಡ್ರೈ ಆಗ್ತಿದೆಯಾ? ಗಂಟಲು ಒಣಗತ್ತೆ, ಡ್ರೈ ಆಗತ್ತಂತೆ, ಮತ್ತೆ ಸ್ಮೆಲ್ ಬಂದಂಗ ಆಗತ್ತಂತೆ, ಬಾಯಿ ಸ್ಮೆಲ್ ಮತ್ತೆ ಬಾಯಿನ ಒಣಗತ್ತಂತೆ. ಆವಾಗ ನೀರ್ ಕುಡಿಬೇಕು ಅನ್ಸುತ್ತಂತೆ. ಗಂಟ್ಲು ಉರಿ ಸ್ವಲ್ಪ ಒಂದು ಮೆಣಸಿನ್ಕಾಯಿ ಹಾಕೋ 2 ಮೆಣಸಿನ್ಕಾಯಿ ಹಾಕಿ, ಮಕ್ಳಿಗೆ ಮಾಡ್ದಂಗೆ ಮಾಡ್ತಾರಲ್ಲ, ಅದನ್ನು ಖಾರ 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 ಅಂತಿರ್ತಾರೆ ಗಂಟ್ಲು. ಮೇಡಮ್ ಇಲ್ಲಿ ಲಂಗ್ಸ್ ರಿಫ್ಲೆಕ್ಸ್ಗೆ ಒಂದು 5-6 ಮೆಂತೆ ಕಾಳು ತಗೊಂಡು ಟೇಪ್ ನಿಂದ ಅಂಟಿಸಿ. ಹೌದಾ? ಲಂಗ್ಸ್ ಮಾಯಿಶ್ಚರ್ ಆಗುತ್ತೆ, ಯಾಕಂದ್ರೆ ಲಂಗ್ಸ್ ಅವ್ರಿಗೆ ಡ್ರೈನೆಸ್ ಆಗಿದೆ. ಸೊ ಲಂಗ್ಸ್ ಮಾಯಿಶ್ಚರ್ ಆಗಕ್ಕೆ ಇಲ್ಲಿ ಒಂದ್ 5-6 ಮೆಂತೆ ಕಾಳನ್ನ ಟೇಪ್ ನಿಂದ ಅಂಟಿಸ್ಬೇಕು, ಎರಡೂ ಕೈಯಲ್ಲೂ ಅಂಟಿಸಿ, ಮೆಂತೆ ಕಾಳು ಅಂಟಿಸ್ಬೇಕು. ಇಷ್ಟ ಮಾಡಿ ಮೈಕೈ ನೋವಿಗೆ ಇದು ನೀಲ್ ಚಕ್ರ ಹಾಕ್ಬೋದಲ್ಲ ಮೇಡಮ್ ಅವ್ರಿಗೂನು? ಹಾಕಿ, ಇಲ್ಲ ಹಾಕಿ,
ಕಿರುಬೆರಳಿಗೆ ಸ್ಕೈ ಕಿರುಬೆರಳು ಬ್ಲೂ ಕಲರ್ ಹಾಕಿ. ಹ್ಮ್ ಸರಿ ಹೋಗುತ್ತೆ. ಎರಡು ಇಲ್ಲಿ ಕೈಗೆ ಪರ್ಪಲ್ ಹಾಕಿ. ಇಲ್ಲಿ ಪರ್ಪಲ್ ಹಾಕ್ಲಾ? ಹ್ಮ್ ಮತ್ತೆ ಆಮೇಲೆ ತುಂಬಾ ಸ್ಟಮಕ್ ಮೊಳಕೆ ನೋವು ರಿಫ್ಲೆಕ್ಸ್ ಗೆ ನಂಬರ್ 4 ಹಾಕಿ, ಡಾರ್ಕ್ ಗ್ರೀನ್. ಡಾರ್ಕ್ ಗ್ರೀನಾ? ಹಾ ಗ್ಯಾಸ್ ಜಾಸ್ತಿ ಇದೆ ಮೇಡಮ್ ಅವ್ರಿಗೆ, ಕ್ಲಿಯರ್ ಗ್ಯಾಸ್ಟ್ರಿಕ್ ಆಗುತ್ತೆ ಮೇಡಮ್, ಜಾಸ್ತಿ. ಕ್ಲಿಯರ್ ಆಗುತ್ತೆ. ನಂಬರ್ 4 ಹ್ಮ್ ಡಾರ್ಕ್ ಗ್ರೀನ್ ಹಾಕಿ. ಅಂದ್ರೆ ಇಲ್ಲಿ ಅವ್ರಿಗೆ ಸ್ಟಮಕ್ ಹೀಟ್ ಆಗಿದೆ, ಸ್ಪ್ಲೀನು ಹೀಟ್ ಹ್ಮ್ ಆಗಿರುತ್ತೆ, ಲಂಗ್ಸ್ ಲಾರ್ಜ್ ಇಂಟೆಸ್ಟೈನ್ ಕೂಡ ಹೀಟ್ ಆಗಿರುತ್ತೆ, ಮತ್ ಲಿವರ್ ಹೀಟ್ ಹ್ಮ್ ಆಗಿರುತ್ತೆ. ಸೊ ಇಲ್ಲೆಲ್ಲ ಹ್ಮ್ ಆರ್ಗನ್ ಗಳು ಬ್ಯಾಲೆನ್ಸ್ ಮಾಡಕ್ಕೆ ನಂಬರ್ 4 ಡಾರ್ಕ್ ಗ್ರೀನ್. ಆಮೇಲೆ ಇಲ್ಲಿ ಲಂಗ್ಸ್ ರಿಫ್ಲೆಕ್ಸ್ ಗೆ ಮೆಂತೆ ಕಾಳು ಹಾಕ್ಬೋದು. ಆಮೇಲೆ ಎರಡು ತೋರು ಬೆರಳು ನೇಲ್ ಚಕ್ರದಲ್ಲಿ ಗ್ರೀನ್ ಕಲರ್ ಹಾಕಿ, ಡಾರ್ಕ್ ಗ್ರೀನ್. ಡಾರ್ಕ್ ಗ್ರೀನ್ ಹಾಕ್ಲಾ? ಇಲ್ಲಿ ಡಾರ್ಕ್ ಗ್ರೀನ್ ಹಾಕಿ, ಕ್ಲಿಯರ್ ಆಗುತ್ತೆ. ಇದು ಕಿರುಬೆರಳಿಗೆ ಇದು ಹಾಕ್ಲಾ? ಅದು ಕಿರುಬೆರಳಿಗೆ ಬಾಡಿ ಪೇನ್ ಅಂದ್ರಲ್ಲ, ಸ್ಕೈ ಬ್ಲೂ ಹಾಕಿ. ಸ್ಕೈ ಬ್ಲೂ. ಸಾಕು, ಇಷ್ಟ ಮಾಡಿ. ಮತ್ತೆ ಹಸಿ ಮೂಲಂಗಿ ಕೊಡಿ. ಆಮೇಲೆ ಇದು ಕರ್ಬೂಜದ ಹಣ್ಣು, ಮೊಸಂಬಿ ಜ್ಯೂಸು ಕೊಡ್ಬೋದು. ಮತ್ತೆ ಮೊಳಕೆ ಸರಿ ಕಾಳು ಸರಿ ಕೊಡಿ ಸರಿ. ಮೇಡಮ್. ಮಾಡ್ತಿದ್ರು ನಿನ್ನೆ ನಮ್ಮ ಮನೆಗೆ ಹುರುಳಿ ಸಾರೆ ಮಾಡಿದ್ರು, ಮಾಡ್ತಾರೆ. ಒಂದ್ ವಾರಕ್ಕೆ ಮಾಡಿ ಸಾಕಿದು. ಅತಿ ಕೋಲ್ಡ್ ಮಾಡೋದ್ ಬೇಡ, 1 ವೀಕ್ ಮಾಡಿ ಸಾಕು. ಸರಿ ಸರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ವಿವೋ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿವೋ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬರ್ತಾ ಇಲ್ವಾ? ಸರ್ ಅನ್ಮ್ಯೂಟ್ ಆಪ್ಷನ್ ಬಂದಿರುತ್ತೆ ನೋಡಿ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೇಳಿ. ಹಲೋ. ನಮ್ ತಾಯಿಯವ್ರದು ಹಾ ಸರ್. ಹೊಟ್ಟೆ ನೋವು ನನಗೆ. ಎಲ್ಲಿ ಬರ್ತಿದೆ ಮೇಡಮ್ ಹೊಟ್ಟೆ 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 ನೋವು? ನೋಸ್ತೈತಿ. ಹಾ ಹಿಂಗೆ ಹೊಟ್ಟೆ ಒಂಥರ ಫುಲ್ ಹೊಟ್ಟೆ ಒಂಥರ ಇದು ನೋವು. ಚುಚ್ಚದಂಗ ಆಗುತ್ತಾ? ಇಲ್ಲ ಹಂಗೆ ನೋವು ನನ್ ಕೆಮ್ಮಿದ್ರೆ ನೋಸ್ತೈತಿ. ಮೋಷನ್ ಹೇಗಿದೆ ಮೇಡಮ್? ಇಲ್ಲ ಚೆನ್ನಾಗಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ತಿದ್ದೀರಾ? ಹೋಗ್ತೈತಿ. ಸರಿ. BP ಶುಗರ್ ಏನಾರು ಇದೆಯಾ? ಇದೆ. ಅದು ನಾರ್ಮಲ್ ಇದೆ ಮೇಡಮ್. ಶುಗರ್ 135 ಇದೆ, ಬೆಳಗ್ಗೆ ಮಾರ್ನಿಂಗ್ ಚೆಕ್ ಮಾಡಿದ್ದೆ. ಓಕೆ. ಬಿಪಿ 140 ಇದೆ. 140 ಅಲ್ಲ, 125 ಇದೆ. ಸರಿ ಸರಿ ಹೈ ಉಪ್ಪು 125. ಸರಿ ಸರಿ ಓಕೆ. ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ. ಅಂದ್ರೆ ಅವ್ರಿಗೆ ಊಟ ಮಾಡಿದ್ದು ಡೈಜೆಷನ್ ಆಗ್ತಾ ಇರಲ್ಲ. ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ. ಇಲ್ಲಿ ಸ್ಪ್ಲೀನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಂಬರ್ 2 ಸ್ಕೈ ಬ್ಲೂ ಕಲರ್ ಬರೀಬೇಕು. ಇಲ್ಲಿ ನೋಡಿ, ಇಲ್ಲಿ ನಂಬರ್ 2 ಸ್ಕೈ ಬ್ಲೂ, ಇಲ್ಲಿ ಬರೀ ಸ್ಕೈ ಬ್ಲೂ ಕಲರ್ ಡಾಟ್ ಹಾಕಿ ಸಾಕು. ಮತ್ತೆ ಸ್ವಲ್ಪ ವಾಕ್ ಮಾಡ್ಬೇಕು. ಕೋಲ್ಡ್ ರಿಲೇಟೆಡ್ ಫುಡ್ ತಗೊಳ್ಬಾರ್ದು. ಹಾಲು, ಮೊಸರು, ಮಜ್ಜಿಗೆ, ಆಮೇಲೆ ಇದು ಹಣ್ಣುಗಳು ಯಾವ್ದು ತಿನ್ಬಾರ್ದು. ಸ್ವಲ್ಪ ವಾಕ್ ಎಲ್ಲ ಮಾಡಿ ಮೇಡಮ್, ಕ್ಲಿಯರ್ ಆಗುತ್ತೆ, ಹೊಟ್ಟೆನೂ ಕಡಿಮೆ ಆಗುತ್ತೆ. ಮತ್ತಿಲ್ಲಿ ಕಾಲಲ್ಲಿ ಲಿವರ್ ಅಂತ ಪಾಯಿಂಟ್ ಬರುತ್ತೆ ಇಲ್ಲೊಂದು. ಇದನ್ನ 20 ಸರಿ ಒತ್ತಬೇಕು ಇಲ್ಲಿ. ಕಾಲಿಗೆ. ಕಾಲಲ್ಲಿ ನಮ್ದು ಹೆಬ್ಬೆರಳು ಮತ್ತೆ ಮಧ್ಯದ ಬೆರಳಲ್ಲಿ ಇಲ್ಲಿ ಮಧ್ಯ ಭಾಗದಲ್ಲಿ ಬರುತ್ತೆ ಇದು ಪಾಯಿಂಟ್. ಇದನ್ನ 20 ಸರಿ ಒತ್ತಬೇಕು. ಒಂದ್ ಕಾಲಲ್ಲಿ 20 ಸರಿ ಒತ್ತಿ, ಇನ್ನೊಂದ್ ಕಾಲಲ್ಲಿ 20 ಸರಿ ಒತ್ತಿ. ನಾಳೆ ಒಂದೇ ದಿನ ಒತ್ತಬೇಕು, ಮತ್ತೆ ಪದೇ ಪದೇ ಒತ್ತಬಾರ್ದು. ಸರಿ ಸರಿ. ಇಷ್ಟ ಮಾಡಿ ಕ್ಲಿಯರ್ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಆಯ್ತಾ? ಓಕೆ, ಥ್ಯಾಂಕ್ ಯು ಮೇಡಮ್. ಆಯ್ತಾಯ್ತು. ನಾವು ದಾಡಿನ ಮೊದಲು ಯಾಕಲ್ಲ ಇಲ್ಲಿ ಹೇಳಿದ್ಲು ಅವಳು. ಇಲ್ಲಿ ಆಶಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಮ್ಯಾಮ್ ಆಗ ಹೇಳಿದ್ರಲ್ಲ ಅದು ರೆಕಾರ್ಡಿಂಗ್ ಅಲ್ಲಿ ಸಿಗುತ್ತಾ ನಂಗೆ? ಸಿಗುತ್ತೆ ಮೇಡಮ್, ಕಳಿಸ್ತೀನಿ. ಓಕೆ ರೆಕಾರ್ಡಿಂಗ್ ಕೊಡ್ತೀನಿ ಓಕೆ ನಾನು. ಹಾಗೆ ಹಾ ಓಕೆ ಮೇಡಮ್. ಬೇರೆಯವ್ರಿಗೆ ಚಾನ್ಸ್ ಕೊಡಿ ಸರಿ ಮೇಡಮ್, ಹಾಗಾದ್ರೆ. ಥ್ಯಾಂಕ್ ಯು. ನಾನು ಅದು ಪುನಃ ಮಾಡಿದ್ರಲ್ಲ ಸ್ಟಾರ್ಟ್, ಹಾ ಅವಾಗ ಸಿಗುತ್ತಾ ಇಲ್ವಾ ಅಂತ ಇಲ್ಲ, ಹೇಳಿ ಕೊಡ್ತೀನಿ. ಅದೇ. ರೆಕಾರ್ಡಿಂಗ್ ಇರುತ್ತೆ, ಕೊಡ್ತೀನಿ. ಸಂಜೆ ಓಕೆ ಕ್ರಿಯೇಷನ್ ಸೈಕಲ್ ಹೇಳ್ಕೊಡ್ತೀನಿ. ಸಾಯಂಕಾಲ ಕ್ರಿಯೇಷನ್ ಓಕೆ ಸೈಕಲ್ ಹೇಳ್ಕೊಡ್ತೀನಿ. ಅದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆದ್ರೆ ಇದಾಗುತ್ತೆ. ಓಕೆ. ಸಾಯಂಕಾಲ ಓಕೆ. ಎಷ್ಟು ಗಂಟೆಗೆ ಮ್ಯಾಮ್? ಸಂಜೆ 7:30 ಸ್ಟಾರ್ಟ್ ಮಾಡ್ತೀನಿ. ಓಕೆ ಥ್ಯಾಂಕ್ ಯು ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ರೇಣುಕಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಹಾ ಇಲ್ಲ, ನಿಮ್ದು ವಾಯ್ಸ್ ಕ್ಲಾರಿಟಿ ಇಲ್ಲ ಮೇಡಮ್. ವಾಯ್ಸ್ ಕ್ಲಿಯರ್ ಕೇಳಿಸ್ತಾ ಇಲ್ಲ. ಪ್ರಭಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಮೇಡಮ್, ಹೇಳಿ. ಮೇಡಮ್. ಅದೇ ಕಿವಿದು ನಮ್ದು ಅವಧ ಒಂದ್ಸರಿ ಕೇಳಿದ್ದೆ ಮೇಡಮ್, ಥೆರಪಿ ಹೇಳಿದ್ರಿ, ಕೊಟ್ಟಿದ್ರಿ ನೀವು. ಹಾ ಕಡಿಮೆ ಆಗಿದೆ ಮೇಡಮ್. ಇದು ಅದು ಎಷ್ಟು ದಿನ ಹಾಕ್ಬೇಕು ಏನು ಅಂತ ಹೇಳಿಲ್ಲ ಮೇಡಮ್. ನಾನು ವಿಡಿಯೋ ಆನ್ ಕಂಟಿನ್ಯೂಟಿ ಮಾಡ್ಕೊಳ್ಳಿ, ಮಾಡ್ಲಿಲ್ಲ. ನೋಡ್ತೀನಿ ನಿಮ್ನ. ಎಲ್ಲ ಆನ್ಲೈನ್ ಅಲ್ಲಿ ತಗೊಂಡಿಂದ ಒಬ್ರದೊಬ್ರು ಫೇಸೇ ಗೊತ್ತಾಗಲ್ಲ ನಮ್ಗೆ. ಓಕೆ ಓಕೆ ಮೇಡಮ್, ಮಾಡ್ತೀನಿ. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಹೇಳಿ. ಏನಿತ್ತು ಮೇಡಮ್, ಹೆಲ್ತ್ ಇಶ್ಯೂಸ್ ಏನಿತ್ತು? ಕಿವಿಲಿ ಒಂದ್ ಸ್ವಲ್ಪ ಅದೇ ಕಿವಿ ಸೋರೋದು ಮೇಡಮ್. ಅದು ಸೋರೋದು ಒಂದು ಯಾವಾಗಾರು ಒಂದೊಂದ್ಸರಿ ಇದಾಗೋದು, ಹಾ ಒಂಥರ ವಾಸನೆ ಬರೋದು, ಸ್ಮೆಲ್ ಬರೋದು. ಈಗ ನೀವೇ ಬ್ಲಾಕ್ ಕಲರ್ದು ಇದಾಕಿ ಕಿಡ್ನಿ ರಿಪ್ಲೇಸ್ಗೆ ಹಾಕಿ ಅಂತ ಹೇಳಿದ್ರಿ, ಹ್ಮ್ ಅದೇ ಟ್ರೀಟ್ಮೆಂಟ್ ತಗೊಂಡು ಅದು ಎಷ್ಟ್ ದಿನ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಮೇಡಮ್. ಈಗ ಮಾಡ್ತಾ ಇದೀನಿ, ಒಂದು ವಾರಕ್ಕೊಂದ್ಸರಿ ಮಾಡ್ತೀನಿ. ನೀವು ನನ್ನ ಇನ್ನೇನು ಹತ್ರ ಇಲ್ಲ ಮೇಡಮ್, ಥೆರಪಿ ಕರೆಕ್ಟ್. ತಗೊಂಡಿದ್ರಾ? ಪರ್ಸನಲ್ ಥೆರಪಿ ತಗೊಂಡಿದ್ರಾ? ಹೇಗೆ? ಇಲ್ಲ, ಆನ್ಲೈನ್ ಅಲ್ಲೇ ಕನ್ಸಲ್ಟೇಷನ್ ಮಾಡಿದ್ದೆ ಮೇಡಮ್. ಆನ್ಲೈನ್ ಅಲ್ಲಿ ಹಿಂಗೆ ತಗೊಂಡಿದ್ರಾ? ಗೂಗಲ್. ಹಾ ಹಾ ಹೌದು ಮೇಡಮ್. ಎಷ್ಟ್ ದಿನ ಮಾಡಿದ್ರ ಇದನ್ನ ಇವಾಗ? ಅದು ಒಂದೂವರೆ ತಿಂಗಳು, ಒಂದ್ ತಿಂಗಳು ಆಯ್ತೇನೋ ಮೇಡಮ್, 1 ಮಂತ್ ಆಯ್ತು. 1 ಮಂತ್ ಇಂದ ಕಲರ್ ಹಾಕ್ತಿದ್ದೀರಾ? ಹಾ, ಬ್ಲಾಕ್ ಕಲರ್ ಆಗ್ತಾ ಇದ್ದೆ ಕಿಡ್ನಿ ಎಲ್ಲಿ ರಿಪ್ಲೇಸ್ಗೆ. ಹಾಕಿದಿರಾ ಮತ್ತೆ ತೋರಿಸಿ ಒಂದ್ಸರಿ ಎಲ್ರಿಗೂನ. ಮೇಡಮ್ ಇಲ್ಲಿ ಅಲ್ಲಿ ಹಾಕ್ತಾ ಇದ್ರಾ? ಓಕೆ. ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಇಲ್ಲಿ ಕ್ಲಿಯರ್ ಆಗಿದೆ. ಎರಡು ಕೈಲೂ ಹಾಕಿದೀನಿ ಮೇಡಮ್. ಹ್ಮ್ ಹಾ ಸರಿ. ಮೇಡಮ್, ಅದು ಇನ್ನೊಂದು 1 ಮಂತ್ ಹಾಕಿ, ಕಂಪ್ಲೀಟ್ ಆಗಿ ರೂಟ್ ಇಂದಾನೆ ಅದು ಇನ್ಫೆಕ್ಷನ್ಸ್ ಏನಿದ್ರು ಕ್ಲಿಯರ್ ಆಗುತ್ತೆ. ಓಕೆ ಮೇಡಮ್. ಹ್ಮ್ ಮತ್ತೆ ಕೋಲ್ಡ್ ರಿಲೇಟೆಡ್ ಹಾ ನಿಮ್ಗೆ ಅವಾಯ್ಡ್ ಮಾಡಕ್ ಹೇಳಿರ್ತೀನಿ. ಅದನ್ನ ಸ್ವಲ್ಪ ದಿವಸ ತಗೊಳ್ಬೇಡಿ. ಹಾ, ಅದೇ ಹಣ್ಣುಗಳು ಯಾವ ತಿಂತಿಲ್ಲ ಮೇಡಮ್. ಹಾ ಹಾಲು ಮೊಸರು ಇನ್ನೊಂದ್ ಮಜ್ಜಿಗೆ ಅವು 1 ಮಂತ್ ಮಾಡಿ. ಕಾಣ್ತಿಲ್ಲ ಮೇಡಮ್. ಯಾಕಂದ್ರೆ ಇವಾಗ ಹಾ ಮಳೆಗಾಲ ಅಲ್ವಾ, ಮಳೆಗಾಲದಲ್ಲಿ ಅದು ಇನ್ಫೆಕ್ಷನ್ ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ. ನೀ ಇನ್ನೊಂದ್ ಸ್ವಲ್ಪ ಹಾ ಇನ್ನೊಂದು ಮಳೆಗಾಲ ಮುಗಿಯೋ ತನಕ ಸ್ವಲ್ಪ ಬ್ಲ್ಯಾಕ್ ಕಲರ್ ನಿಮ್ಗೆ ಏನೋ ಅದು ಹೀಟ್ ಕೋಲ್ಡ್ ಏನೋ ರೇಸ್ ಆಗಲ್ಲ, ಇನ್ಫೆಕ್ಷನ್ ನ ರಿಮೂವ್ ಮಾಡುತ್ತೆ ಅಷ್ಟೇನೆ. ಮತ್ತೆ ನಾನು ಏನೇನ್ ಹಾ ಫುಡ್ ಅಲ್ಲಿ ಹೇಳಿರ್ತೀನಲ್ಲ, ಕೋಲ್ಡ್ ರಿಲೇಟೆಡ್ ಎಲ್ಲ ಅವಾಯ್ಡ್ ಮಾಡಕ್ ಹೇಳಿರ್ತೀನಿ, ಅದಿಷ್ಟು ಅವಾಯ್ಡ್ ಮಾಡಿ ಸಾಕು. ಹ್ಮ್ ಓಕೆ ಮೇಡಮ್. ಥ್ಯಾಂಕ್ಸ್ ಥ್ಯಾಂಕ್ ಯು ಮೇಡಮ್. ಮೇಡಮ್, ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಒಳ್ಳೇದು ಮೇಡಮ್, ಒಳ್ಳೇದು. ಇವತ್ತಿಗೆ ಕ್ಲಾಸ್ ಎಂಡ್ ಮಾಡ್ತಾ ಇದ್ದೀನಿ. ಸಂಜೆ 7:30 ಮತ್ತೆ ಕ್ರಿಯೇಷನ್ ಸೈಕಲ್ ಬಗ್ಗೆ ಹೇಳ್ಕೊಡ್ತೀನಿ. ಎಲ್ಲರೂ ಜಾಯ್ನ್ ಆಗಿ. ಥ್ಯಾಂಕ್ ಯು.